ಬೇಕಿಲ್ಲ, ಒಳ್ಳೆಯವ್ರು ಯಾರಿಗೂ ಬೇಕಾಗಿಲ್ಲ. ಲೂಟಿ ಮಾಡೋರು ಬೇಕಿದೆ, ದ್ವೇಷ ಮಾಡೋರು ಬೇಕಿದೆ, ಕ್ರೈಮ್ ಬೇಕಿದೆ, ಸೆಕ್ಸ್ ಬೇಕಿದೆ. ಇದೆಲ್ಲವೂ ಮನುಷ್ಯನ ಆಳವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಬಡವರನ್ನ ನೋಡಿದಾಗ ಕರಗೋ ಮನಸ್ಸು ಯಾರಿಗೂ ಇಲ್ಲ, ಮನುಷ್ಯತ್ವದಲ್ಲಿ ಪ್ರೀತಿ ಮಾಡೋದು ಯಾರಿಗೂ ಇಲ್ಲ. ಇವತ್ತು ಇನ್ವಿಟೇಷನ್ ಕಾರ್ಡ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸೋದು ರೂಢಿ ಆಗೋಗಿದೆ. ಮುಂಚೆ ಹುಡಿಕೊಂಡು ಹೋಗಿ ಎಲ್ಲಿದಾರಲ್ಲಿ ಹೋಗಿ ಹಳ್ಳಿ ಹುಡ್ಕೊಂಡು ಹೋಗಿ ನಾವು ಇನ್ವಿಟೇಷನ್ ಮದುವೆ ಕರೀತಾ ಇದ್ವಿ. ಇವತ್ತು ಯಾರು ಕರೀತಿದ್ದಾರೆ? ಇವತ್ತು ಎಲ್ಲವೂ ಬದಲಾಗಿದೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವಾಗಿರಬೇಕಾಗಿರೋದಂಥದ್ದು ಮನುಷ್ಯತ್ವ. ಆ ಮನುಷ್ಯತ್ವ ಇರೋದ್ರಿಂದಾನೇ ಬೆಂಗಳೂರಲ್ಲಿ ಒಂದಷ್ಟು ಪ್ರಾಣಿ ಪ್ರಿಯರು, ಇವತ್ತು ಒಂದಷ್ಟು ಪಾರಿವಾಳಗಳಿಗೆ ಊಟ ಆಗ್ತಿರುವಂಥದ್ದು, ನಾಯಿಗಳಿಗೆ ಊಟ ಆಗ್ತಿರುವಂಥದ್ದು. ಇವತ್ತು ನನ್ನ ಮನೆಗೆ ಪ್ರತಿದಿನ 4 ಬೆಕ್ಕುಗಳು ಬೆಳಗ್ಗೆನೂ ಬರ್ತವೆ, ರಾತ್ರಿನೂ ಬರ್ತವೆ. ನನ್ನ ಮನೇಲಿ ಮಲಗೋದಿಲ್ಲ ಅವು, ಆದ್ರೆ ಬೆಳಗ್ಗೆ ರಾತ್ರಿ ಬಂದು ನನ್ನ ಮನೇಲಿ ಹಾಲುವನ್ನು ತಿಂದು ಹೋಗ್ತವೆ. ಅದು ನಾನು ಮಾಡ್ತಿರುವಂಥ ಧರ್ಮ. ಹಾಗಾಗಿ ಪ್ರತಿಯೊಬ್ಬರು ತನ್ನ ಏರಿಯಾದಲ್ಲಿರುವಂತಹ ಪ್ರಾಣಿಗಳನ್ನ, ಬೀದಿ ನಾಯಿಗಳನ್ನ ಪ್ರೀತಿಸಬೇಕಿದೆ. ಕೆಲವು ಅಹಿತಕರ ಘಟನೆಗಳಾಗಿದೆ, ಅದಕ್ಕೂ ನಾವು ಪರಿಹಾರ ಕಂಡುಕೊಳ್ಬೇಕೇ ಹೊರತು ಆ ನಾಯಿ ನನಗೆ ಕಚ್ಚಕ್ ಬರ್ತು, ಬಗಳಕ್ ಬರ್ತು ಅಂತೇಳಿ ನಾವು ಅದನ್ನು ದ್ವೇಷಿಸಬಾರ್ದು. ಅದಕ್ಕೇನೋ ಹೊಟ್ಟೆ ಹಸಿದಿರ್ಬೋದು, ಅದಕ್ಕೆ ಬಂದಿರ್ಬೋದು, ಅದಕ್ಕೇನೋ ನೋವು ಇರ್ಬೋದು. ಆ ನೋವನ್ನು ಆಲಿಸುವಂತ ಮನಸ್ಥಿತಿ ಪ್ರತಿಯೊಬ್ಬ ಮಾನವನಿಗೂ ಬಂದ್ರೆ ಇಂಥ BBMP ಅವರು ಫ್ರೀಯಾಗಿ ಊಟ ಹಂಚೋದು ಬೇಕಾಗಿಲ್ಲ, ಸರ್ಕಾರನು ಇದಕ್ಕೆ ಜವಾಬ್ದಾರಿ ತಗೊಂಡು ಬರುವಂತ ಅವಶ್ಯಕತೆ ಇಲ್ಲ. ಓಕೆ ಪ್ರಸಾದ್ ಸರ್, ನೋಡಿ ಈಗ ನಾನು ಸ್ಟಾರ್ಟಿಂಗ್ ಇಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡಿ, ನಾಯಿಗಳಿಗೆ ಊಟ ಕೊಡೋದ್ರಲ್ಲಿ ನಾವೇನು ಕೂಡ ತಕರಾರನ್ನು ತೆಗಿತಾ ಇಲ್ಲ. ಬಟ್ ಮಕ್ಕಳಿಗೇನೆ, ಬಡವ್ರ ಮಕ್ಕಳಿಗೇನೆ 12 ರೂಪಾಯಿ ಕೊಡ್ತೀರಿ ನೀವು ಒಂದು ಊಟಕ್ಕೆ, ನಾಳೆಗೆ 22 ರೂಪಾಯಿ ಅಂತ ಲೆಕ್ಕ ಹಾಕ್ತಿದ್ರಿ. ಇವು ಓವರಾಲ್ ಆಗಿ ನೋಡ್ತಿದ್ರೆ ಇದು ದುಡ್ಡು ಹೊಡೆಯೋ ಒಂದು ಸ್ಕ್ಯಾಮ್ ಅಷ್ಟೇ ಅಂತ. ಆಯಿತು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಅವ್ರಿಗೆ ಮಕ್ಕಳು ಕೊಡೋದು ವೆಜ್ಜಾ ನಾನ್ ವೆಜ್ಜಾ? ಅವರು ವೆಜ್ಜು ಕೊಡ್ತಾರೆ, ಮೊಟ್ಟೆನೂ ಕೊಡ್ತಾರೆ. ಅಲ್ಲ, ಚಿಕನ್ ಕೊಡ್ತಾರಾ? ಇಲ್ಲ. ಹಾಗಾದ್ರೆ ಈಗ ನಾಯಿ ಕೊಡೋ ಚಿಕನ್ ಅಲ್ಲಿ ನಿಮ್ಗೆ ಯಾರು ಹೋಗಿ ಚೆಕ್ ಮಾಡ್ತಾರೆ? ಅವರು ಬರೀ ಚರ್ಮ ಕೊಡ್ತಾರ, ಕಾಲ್ ಕೊಡ್ತಾರ, ತಲೆ ಕೊಡ್ತಾರ ಅಂತ ಯಾರು ಏನು ಚೆನ್ನಾಗಿರುವಂತ ಪ್ರೋಟೀನ್ ಕರೆಕ್ಟ್ ಆಗಿರುವಂತ ಮಾಂಸವನ್ನೇ ಕೊಡ್ತಾರ ಅಂತ ಏನ್ ಗ್ಯಾರಂಟಿ ಇದೆ? ಇಲ್ಲ, ಹೋಗ್ಲಿ. ನೋಡಿ, ಮಕ್ಕಳಿಗೂ ನಾನ್ ವೆಜ್ ಕೊಡೋದು ಅಂತೇಳಿ ಇತ್ತು. ಬಟ್ ಏನಂದ್ರೆ ಅಲ್ಲಿ ಏನಾಗ್ತದೆ, ಕೆಲವರು ವೆಜ್ ಇರ್ತಾರೆ, ಕೆಲವರು ನಾನ್ ವೆಜ್ ಇರ್ತಾರೆ. ಇವಾಗ ಶಾಲೆಯಲ್ಲಿ ನಾನ್ ವೆಜ್ ಮಾಡ್ಬಿಟ್ಟು ಅಂದ್ರೆ ಮೊಟ್ಟೆಗೆ ಸುಮಾರು ಆ ಒಂದು ಉದ್ದೇಶದಿಂದನೇ ಇಲ್ದರೆ ಇನ್ನೂ ಹೆಚ್ಚು ಹಣ ಖರ್ಚು ಮಾಡಿ ನೀವು ಹೇಳ್ತಾ ಇರೋದು ನಾಯಿಗಳಿಗೆ ನಾನ್ ವೆಜ್ ಕೊಡೋದು ಜಾಸ್ತಿ ಅಮೌಂಟ್ ಅಷ್ಟೇ. ನೀವು 5,000 ನಾಯಿಗಳಿಗೇನೆ ಸರ್, 5,000 ನಾಯಿಗಳಿಗೇನೆ ನೀವು 2 ಕೋಟಿ ಅಂತ ತಗೊಳ್ಳಿ ಹೆಚ್ಚು ಕಡಿಮೆ. ಇನ್ನ 3 ಲಕ್ಷ ನಾಯಿಗಳಿಗೆ ಎಷ್ಟಾಗುತ್ತೆ ಸರ್? ನೋಡಿ, ಅವರು 1 ವರ್ಷಕ್ಕೆ ಎಷ್ಟಾಗುತ್ತೆ ಸರ್? 5 ವರ್ಷಕ್ಕೆ ಎಷ್ಟಾಗುತ್ತೆ ಸರ್? 3 ಲಕ್ಷಕ್ಕೆ ತಗೊಂಡಿರುವಂತದ್ದು ನೆಕ್ಸ್ಟ್ ಮುಂದಿನ ಬಜೆಟ್ಗೆ ಜಾಸ್ತಿ ತಗೊಂತಾರೆ. ಏರಿಕೆ ಆಗುತ್ತೆ ಹೊರತು. ಆಮೇಲೆ ಇಲ್ಲಿ ನೋಡಿ, BBMP ಇಲಾಖೆ ಒಪ್ಕೊಂತಿದೆ, ಸಣ್ಣ ಅಸಾಮರ್ಥ್ಯವನ್ನ ಒಪ್ಕೊಂತ ಇದೆ. ಏನು ಪ್ರಾಣಿಗಳ ಸಂಖ್ಯೆ, ಇವರು ನಾಯಿಗಳನ್ನ ಸಂತಾನಹರಣ ಮಾಡ್ತಿದ್ದಾರೆ, ಅದು ಒಂದು ಕಡೆ ಸ್ಕ್ಯಾಮ್ ಆಗ್ತಿದೆ. ಇನ್ನೊಂದು ಕಡೆ ನಾಯಿಗಳನ್ನ ಪೋಷಣೆ ಮಾಡ್ತಾರೆ. ಒಂದು ಕಡೆ ಪೋಷಣೆ ಮಾಡೋದಂತೆ, ಮಾಂಸ ಕೊಟ್ಟು, ಇನ್ನೊಂದು ಕಡೆ ಹರಣ ಮಾಡೋದಂತೆ. ಇದು ಯಾವ ನೀತಿ? ಈಗ ನೀವ್ ಹೇಳ್ದಂಗೆ BBMP ಆಕ್ಟ್ ಅಲ್ಲಿ ಇದಿಲ್ವಾ? ಸಂತಾನಹರಣ ಮಾಡಬಾರ್ದು. ಈಗ ಬೀದಿ ನಾಯಿಗಳ ಕಾಟ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಬೀದಿ ನಾಯಿಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಜನರು ಒತ್ತಾಯ ಮಾಡ್ತಾ ಇದ್ರೆ, ಅದು ಕಾಯ್ದೆಯಲ್ಲೂ ಕೂಡ ಇದೆ, ಸಂತಾನಹರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೀವು ಸಂತಾನಹರಣ ಮಾಡೋದು ಬಿಟ್ಬಿಟ್ಟು ಮತ್ತೊಂದು ಕಡೆ ಪೋಷಣೆ ಮಾಡೋದೆಷ್ಟು ಸರಿ? ಈಗ நமக்குன்னு கூட நிக்கிறதுக்கு 1 மில்லியன் ஆளுங்க இருக்காங்க. 2 ಕೋಟಿ ದೊಡ್ಡದಾಗಿ ಕಾಣ್ತದೆ ಸರ್. ಅನಿಮಲ್ ಲವರ್ಸ್ ಕೋಟಿ ಗಟ್ಟಲೆ ಖರ್ಚು ಮಾಡಿ, ನೀವು ಹೇಳೋದಲ್ಲ 3 ಲಕ್ಷ ನಾಯಿಗೆ ಇದೆ ಅಂತೇಳಿ. ಅದರಲ್ಲಿ ಇವರು BBMP 5,000 ನಾಯಿ ಅಂದ್ರೆ ಮಿಕ್ಕಿದೆಲ್ಲ ಬಂದು ಪಬ್ಲಿಕ್ ಆಗ್ತಾರೆ ಅದು. ಓಕೆ ಥ್ಯಾಂಕ್ಸ್ ಸೊ ಮಚ್ ಸರ್. ಕರೆಕ್ಟ್ ಒಂದು ಥ್ಯಾಂಕ್ಸ್ ಸೊ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ.